ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವು ಇವತ್ತು ನಿಮಗೊಂದು ಡೋಕ್ಲಾ ರೆಸಿಪಿನ ತೋರಿಸ್ಕೊಡಕತ್ತೀವಿ. ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡ್ಕೊಂಡಿಲ್ಲ. ಹೆಲ್ದಿ ಆ್ಯಂಡ್ ಕಲರ್ಫುಲ್ ಆದಂಥ ಈ ಡೋಕ್ಲಾನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಈಗ ಡೋಕ್ಲಾ ಮಾಡೋಕೆ ಫಸ್ಟ್ 2 ಬಟ್ಲಿನಷ್ಟು ಬಾಂಬೆ ರವೆ ತೊಗೊಳಕತ್ತೀವಿ. ಆಮೇಲೆ ದೊಡ್ಡ ಸ್ಪೂನ್ಲೆ 1 ಸ್ಪೂನು ಕಡಲೆ ಹಿಟ್ಟು ಹಾಕೊಳಕತ್ತೀವಿ. ಇಲ್ಲಿ 2 ಬಾಂಬೆ ರವೆ, ಆಮೇಲೆ ದೊಡ್ಡ ಚಮಚಲ್ಲಿ 1 ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಈಗ ಇದಕ್ಕೆ 1 ಕಪ್ನಷ್ಟು ಗಟ್ಟಿ ಮೊಸರು ತೊಗೊಂಡು ಕಲಿಸ್ಕೊಬೇಕು. ಆಮೇಲೆ ನೀರು ಎಷ್ಟು ಹಿಡಿತೈತೆ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು, ರವೆ ಇರೋದ್ರಿಂದ ನೀರು ಜಲ್ದಿ ಹಿಡಿತೈತಿದು. ಆಮೇಲೆ ನಾವಿನ್ನೂ ಇದಕ್ಕೆ ಆಮೇಲೆ ವಟಾಣಿ ಕಾಳದ ಪೇಸ್ಟ್ ಹಾಕೋದಿರ್ತೀವಿ, ಅದಕ್ಕೆ ನೋಡ್ಕೊಂಡು ಸ್ವಲ್ಪ ಗಟ್ಟಿಯಾಗನ ಕಲಿಸ್ಕೋಬೇಕಿತ್ತು. ಈಗ ನೆಕ್ಸ್ಟ್ ಮಿಕ್ಸಿ ಜಾರಿಗೆ 1-2 ಕಪ್ನಷ್ಟು ಹಸಿ ಬಟಾಣಿ ತೊಗೊಂಡಿವಿ. ಆಮೇಲೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ, ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿವಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಬಟಾಣಿ ಅಂದರೆ ಹಸಿದ ಬಟಾಣಿ ಸುಲಿದು ಬರ್ತೈತಲ್ಲ, ಅದನ್ನು ತೊಗೋಬೇಕು. ಅದಕ್ಕೆ ಬಟಾಣಿ 1 ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು. ಈಗ ಇದನ್ನಿಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಪೂರ್ತಿ ಸಣ್ಣಂಗೆ ಪೇಸ್ಟ್ ಆಗುವಂಗೆ ರುಬ್ಕೋಬೇಕು. ಈ ರೀತಿ ಪೂರ್ತಿ ಸಣ್ಣಂಗೆ ಪೇಸ್ಟ್ ಆಗುವಂಗೆ ರುಬ್ಕೋಬೇಕು. ಈಗ ಈ ಪೇಸ್ಟ್ನ ನಾವಿಲ್ಲೇನು ರವೆ ಕಲಸಿಟ್ಟಿದ್ದೀವೋ ಅದರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಸಿ ಬಟಾಣಿಗೆ ನ್ಯಾಚುರಲ್ ಆಗಿ ಗ್ರೀನ್ ಕಲರ್ ಭಾಳ ಚಂದ ಬರ್ತೈತೆ. ಈಗ ಇದಕ್ಕೆ ನಿಮ್ಗೆ ನೀರು ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೋಬೋದು. ಪೂರ್ತಿ ನೀಟಂಗೆ ಎಲ್ಲ ಕಡೆ ಹೊಂದ್ಕೊಳ್ಳೋಂಗೆ ಕಲಿಸ್ಕೋಬೇಕು. ಇಲ್ಲಿ ನಾವು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿವಲ್ಲ, ಅದು ಆಪ್ಷನಲ್. ಬೇಕಂದ್ರೆ ನಿಮ್ಗೆ ಹಾಕೋಬೋದು, ಇಲ್ಲ ಬರೀ ಬಾಂಬೆ ರವೆದ್ಲೇನೂ ಮಾಡ್ಬೋದು. ನೀವು ಇಲ್ಲಿ ಕಡಲೆ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ನಾಗೂ ಚೇಂಜ್ ಅನಿಸುತ್ತೆ ಅಂತ ನಾವು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಉಪ್ಪು ಆಗಲೇ ಪೇಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿರ್ತೀವಿ, ಅದಕ್ಕೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೋಬೇಕೀಗ. ಇದನ್ನ ಭಾಳ ತೆಳಗೂ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಂಗೆ ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡ್ಕೊಂಡ್ರೆ ಸಾಕು. ಈಗ ನೆಕ್ಸ್ಟ್ ಇದಕ್ಕೆ ನಾವು ಇದಕ್ಕೆ ಇನೋ ಹಾಕೊಳಕತ್ತೀವಿ. ಇನೋರ ಹಾಕೋಬೋದು, ನೀವು ಇಲ್ಲಕಂದ್ರೆ ಸೋಡಾ ಪುಡಿನಾರ ಹಾಕೋಬೋದು. ಇನೋ ಹಾಕಿದರೆ ಸ್ವಲ್ಪ ಸ್ಪಾಂಜಿಯಾಗಿ ಚಂದ ಬರ್ತದೆ ಅಂತೇಳಿ ಇಲ್ಲಿ ಆಲ್ಮೋಸ್ಟ್ 1 ಪ್ಯಾಕೆಟ್ನಷ್ಟು ಇನೋ ಹಾಕೊಳಕತ್ತೀನಿ. ಇನೋ ಹಾಕಿದ್ಮೇಲೆ ತಕ್ಷಣ ನಾವು ಏನು ಮಾಡಬೇಕು, ಅದನ್ನು ಒಂದು ಡಬ್ಬಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ಟೀಮ್ಗೆ ಇಟ್ಟೆ ಬಿಡಬೇಕು. ಅದನ್ನು ಈಗ ನಾವು ಆಲ್ರೆಡಿ ಒಂದು ಡಬ್ಬಿ ಒಳಗೆ ಎಣ್ಣೆ ಎಲ್ಲ ಅಪ್ಲೈ ಮಾಡಿರ್ತೀವಿ. ಇದಕ್ಕೆ ಪೂರ್ತಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಆ ಪ್ಲೇಟಿಗೆ ಹಾಕೋಬೇಕು. ನಾವಿಲ್ಲ ಕರೆಕ್ಟ್ 1 ಪ್ಲೇಟ್ ಅಳತಿದ್ದು ಮಾಡ್ಕೊಂಡಿದ್ದೀವಿ ಅಂದ್ಕೊಳ್ಳಿ, ಇನ್ನೂ ಅಷ್ಟು ಹಾಕಿ ಒಮ್ಮೆ ಹಾಕಿವಿ. ಇಲ್ಲಾಂದ್ರೆ ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿ ತೊಗೊಳೋದಂದ್ರೆ ನೀವು 1 ಪ್ಲೇಟ್ ಅಳತಿಗೆ ಅಷ್ಟೇ ಹಿಟ್ಟು ತಗೊಂಡು ಅದಕ್ಕಷ್ಟೇ ಇನ್ನೂ ಹಾಕಿ ಪ್ಲೇಟಿಗೆ ಹಾಕೊಂಡ್ಬಿಡ್ಬೇಕು. ಒಮ್ಮೆ ಅಷ್ಟಕ್ಕೂ ಕಲಿಸಿಟ್ರೆ ಇದೊಂದು 15 ನಿಮಿಷ ಬೇಕು ಸ್ಟೀಮ್ ಆಗಿ ಬರ್ಬೇಕಂದ್ರೆ. ಅಷ್ಟೊತ್ತಿಗೆ ಉಳ್ಕಿದ ಹಿಟ್ಟಿಗೆಲ್ಲ ಇನ್ನೂ ಭಾಳ ಜಲ್ದಿನ ಹುಳಿ ಬಂದುಬಿಡ್ತದೆ. ಅದಕ್ಕೆ ನೀವು ಎಷ್ಟು ಹಾಕೋತಿರಲ್ಲ ಅಷ್ಟು 1 ಪ್ಲೇಟಿನ ಹಿಟ್ಟಟ ತಗೊಂಡು ಅದಕ್ಕೆ ನೀವು ಇನ್ನೂ ಹಾಕಿ ಈ ರೀತಿ ಡಬ್ಬಿ ಒಳಗೆ ಹಾಕೊಂಡ್ಬಿಡ್ಬೇಕು. ಈಗ ಆಲ್ರೆಡಿ ನಾವು ಸ್ಟೀಮಿಗೆ ನೀರು ಕುದಿಯಕ್ಕೆ ಇಟ್ಟಿದ್ವಿ. ಈಗ ಇದ್ರೊಳಗೆ ಆ ಪ್ಲೇಟ್ನ ಇಟ್ಕೊಂಡ್ಬಿಡು. ಇದ್ರ ಮೇಲೆ ಸ್ವಲ್ಪ ಚಂದ ಕಾಣಕಂತೇಳಿ ನಾವಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಹಾಕೊಳಕತ್ತೇನೆ. ಈ ರೀತಿ ಒಂದು 15 ಮಿನಿಟ್ಸ್ ಸ್ಟೀಮ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಒಂದು 10 ಮಿನಿಟ್ಸ್ ಇದನ್ನು ಜೋರು ಇಟ್ಕೋಬೇಕು ಫ್ಲೇಮು. ಆಮೇಲೆ ಒಂದು ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು 5 ಮಿನಿಟ್ಸ್ ಬೇಯಿಸಿದ್ರೆ ಪೂರ್ತಿ ಈ ಒಳಗೆಲ್ಲ ನೀಟಂಗೆ ಬೆಂದು ಬರ್ತದೆ. ಇದು ಅಲ್ಲಿವರೆಗೂ ಸೈಡಿಗೆ ಒಂದು ಸಿಂಪಲಾಗಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡು ಒಂದು ಬಾಗಿ ಒಳಗೆ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ತೀವಿ. ಒಂದು 15 ನಿಮಿಷ ಬೇಯಿಸಿದ ಮೇಲೆ ಡೋಕ್ಲಾ ರೆಡಿ ಆಗೈತಿ. ಇದು ಕರೆಕ್ಟಾಗಿ ಬೆಂದಂತಿಲ್ಲ ನೋಡೋಕೆ ಈ ರೀತಿ ಚಾಕು ಅಥವಾ ಇರೋದ್ರಲ್ಲಿ ನೀವು ಈ ರೀತಿ ಚುಚ್ಚಿ ನೋಡಿದರೆ ಇಲ್ಲೆಲ್ಲೂ ಅಂಟ್ಕೊಲಿಕ್ಕಂದ್ರೆ ಕರೆಕ್ಟಾಗಿ ಒಳಗಡೆ ಎಲ್ಲ ಬೆಂದೈತೆ ಅಂತ ಅರ್ಥ. ಈಗ ನಾವು ಮೇಲೆ ಏನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನ ಇದಕ್ಕೆಲ್ಲ ಮೇಲೆ ಹಾಕೊಳ್ಳೋಣ. ಈಗ ಇದನ್ನು ನಮ್ಗೆ ಯಾವ ಶೇಪಿಗೆ ಬೇಕಲ್ಲ ಆ ಶೇಪಿಗೆ ಕಟ್ ಮಾಡ್ಕೊಂಡು ಹೆಲ್ದಿ ಆ್ಯಂಡ್ ಕಲರ್ಫುಲ್ ಡೋಕ್ಲಾ ರೆಡಿ ಆಗೈತಿ. ಇದ್ರ ಒಳಗಡೆ ಟೆಕ್ಸ್ಚರ್ ನೋಡಿರಿ ಎಷ್ಟು ನೀಟಾಗಿ ಬಂದಿರ್ತೈತಿ. ಇನ್ನೂ ಹಾಕೋದ್ರಿಂದ ಅಗದಿ ನೀಟಾಗಿ ಫ್ಲಫಿಯಾಗಿ ಒಳಗಡೆನೂ ಕೂಡ ನೀಟಂಗೆ ಬೆಂದಿರ್ತೈತಿ. ಹಾಗಂದ್ರೆ ಈ ರೀತಿಯಾಗಿ ಒಮ್ಮೆ ನೀವು ಡೋಕ್ಲಾನ ಟ್ರೈ ಮಾಡಿ ನೋಡಿರಿ.
ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.